ಹೆತ್ತವರು ಕೂಡ ನಿಮ್ಮನ್ನು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ತಂದು ಸೇರಿಸಿದ್ದಾರೆ. ಅಲ್ಲಿಗೆ ಅವರ ಒಂದು ಅರ್ಧ ಹೊಣೆಗಾರಿಕೆ ಮುಗಿದಿದೆ. ನಂತರದ ಹೊಣೆಗಾರಿಕೆಯನ್ನು ಹೊರಬೇಕಾದವರು ನೀವು. ನಾನು ಎಷ್ಟೋ ಸಲ ಮಕ್ಕಳು ಕೇಳುವುದನ್ನು ಹೇಳಿದ್ದೇನೆ. ಸುಮ್ಮನೆ ಕ್ಲಾಸ್ ಆಚೆ ಹೋಗುವಾಗ, ನಾನು ಹೈಸ್ಕೂಲ್ ಟೀಚರೇ ಆಗಿರುವ ಕಾರಣ, ಏನಪ್ಪ ಸುಮ್ಮನೆ ಕೂತಿದ್ದೀರಿ, ನಮಗೇನು ಕೆಲಸ ಇಲ್ಲ ಸರ್, ನಾವು ಫ್ರೀ ಅಂತ ಹೇಳುವುದಿರ್ತದೆ ಮಕ್ಕಳು. ಸತ್ಯಕ್ಕಾದರೂ ಒಂದು ರಾಶಿ ಕೆಲಸ ಇರ್ತದೆ ಸ್ಟೂಡೆಂಟ್ಗಳಿಗೆ. ನಿಮ್ಗೆ ಅನಿಸ್ತದೆ ಎಷ್ಟೋ ಸಲ ನಮ್ಮದೆಲ್ಲ ಕಲ್ತಾಗಿದೆ ಅಂತ ಹೇಳಿ. ಸತ್ಯಕ್ಕೂ ಇಲ್ಲ. ನಾನು ಬೇಕಾದರೆ ನಿಮಗೆ ನಿಮ್ಮ ಹತ್ರ ಕೆಲವೆಲ್ಲ ವಿಷಯ ಕೇಳ್ತೇನೆ, ನೀವೆಷ್ಟು ಕಲ್ತಾಗಿದೆ ಅಂತ ಬೇಕಾದರೆ ಟೆಸ್ಟ್ ಮಾಡಬಹುದು. ಈಗ ನಿಮಗೆ ಕಾಪಿ ಬರೆಯಲಿಕ್ಕೆ ಹೇಳ್ತಾರೆ, ನಿಮ್ಮ ಅಕ್ಷರ ಎಷ್ಟು ಜನರದ್ದು ಚೆಂದಾಗಿದೆ, ಎಷ್ಟು ಜನರ ರೌಂಡ್ ದುಂಡಗೆ ಅಕ್ಷರ ಬರಿತೀರಿ. ನನಗೂ ಈ ಸೀಕ್ರೆಟ್ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಫಸ್ಟ್ ಕೆಲಸಕ್ಕೆ ಸೇರಿದ್ದು ಬೈಂದೂರಲ್ಲಿ 2005 ಅಲ್ಲೊಬ್ಬರು ಶೇಖರ ಗಾಣಿಗಂತ ಮಾಸ್ಟ್ರ್ ಇದ್ದರು. ಅವರು ನಿಂತುಕೊಂಡು ಕನ್ನಡ ಬರೆದರೆ ಒಳ್ಳೆ ಪ್ರಿಂಟ್ ಬರೆದಾಗೆ ಬರಿತಿದ್ರು. ನಾನು ಹೇಳಿದೆ, ಸರ್ ನಾನು 10 ವರ್ಷ ಕಾಪಿ ಬರೆದಿದ್ದೇನೆ, ಈಗ ಇನ್ನು ಕೆಲವು ವರ್ಷ ಕನ್ನಡ ಬರಿತಾ ಇದ್ದೇನೆ, ನಿಮ್ಮಷ್ಟು ನನಗೆ ಯಾಕೆ ಹ್ಯಾಂಡ್ ರೈಟಿಂಗ್ ಬರ್ತಾ ಇಲ್ಲ ಅಂತ. ಆಗ ಹೇಳಿದರು ಅವರು, ನೀವು ಬರೆದ ಸ್ಟೈಲ್, ನಿಮ್ಮ ವಿಧಾನ ಸರಿ ಇಲ್ಲ ಅಂತ. ನೀವು ನಿಜವಾಗಿ ರಫ್ ಬುಕ್ಕಲ್ಲೆಲ್ಲ ಕೂತು ರೌಂಡ್ ಹಾಕಬೇಕಿತ್ತು. ರೌಂಡ್ ಯಾವಾಗ ನೀವು ಹಾಕಿದ ರೌಂಡ್ ಪರ್ಫೆಕ್ಟ್ ರೌಂಡ್ ಬೀಳ್ತದೆ, ನಿಮ್ಮ ಕನ್ನಡ ಪರ್ಫೆಕ್ಟ್ ಆಯಿತು ಅಂತ ಲೆಕ್ಕ. ನಾವು ಹಾಗಲ್ಲ. ನಾನು ವಿಧಾನವನ್ನು ತಮಾಷೆ ಮಾಡ್ತಾ ಇಲ್ಲ, ನಾನು ಟೀಚರ್ ಆದರೂ ಹಾಗೆ ಮಾಡ್ತೇನೆ ಏನೋ ನಂಗೆ ಗೊತ್ತಿಲ್ಲ. ಆದರೆ ನಿಜವಾಗಿ ನೀವು 1ನೇ ಕ್ಲಾಸಲ್ಲೇ ಕನ್ನಡವನ್ನೇ ಬರೀಲಿಕ್ಕೆ ಶುರು ಮಾಡಿ ಪ್ರಯೋಜನವೇ ಇಲ್ಲ. ನೀವು ಒಂದು 2-3 ವರ್ಷ ರೌಂಡ್ ಹಾಕಬೇಕು. ನಿಜವಾಗಿ ಸತ್ಯ ಹೇಳೋದು ನಾನು. ಇನ್ನು ಕಾಪಿಯಲ್ಲಿ ರೌಂಡ್ ಹಾಕಬೇಡಿ. ಟೀಚರ್ಸ್ ನನ್ನನ್ನು ಹುಡುಕೊಂಡು ಓಡಿ ರಫ್ ಬುಕ್ಕಲ್ಲಿ ಹಾಕೋದಾದರೆ ಈ ಫಾರ್ಮುಲಾ ವರ್ಕೌಟ್ ಆಗದಿದ್ದರೆ ಬಂದು ನನಗೆ ಹೇಳಿ. ನೀವು ಹಾಳು ಮಾಡಿ ಬಿಸಾಡಿದ ಪೇಪರಲ್ಲಿ, ಪೇಜಲ್ಲಿ, ಉಳಿದಲ್ಲಿ, ಖಾಲಿ ಜಾಗದಲ್ಲಿ ರೌಂಡ್ ಹಾಕಿ, ಅದು ಪರ್ಫೆಕ್ಟ್ ರೌಂಡ್ ನೀವು ಹಾಕುವಾಗ ಬರ್ತದಲ್ಲ, ಆ ದಿವಸ ನಿಮ್ಮ ಕನ್ನಡ ಅಕ್ಷರ ರೌಂಡ್. ಯಾಕೆಂದರೆ ನಾನು ಬೇಕಾದರೆ ಬರೆದು ತೋರಿಸ್ತೇನೆ ನಿಮಗೆ, ರೌಂಡ್ ಬರೆದು ತೋರಿಸ್ತೇನೆ. ಅದಕ್ಕೆ ಕಾರಣ ಶೇಖರ್ ಗಾಣಿಗರು, ಅವರು ತೋರಿಸಿಕೊಟ್ಟ ದಾರಿ. LKG UKGಯಲ್ಲಿ ಮಕ್ಕಳು ಸ್ಟ್ರೈಟ್ ಲೈನ್ ಹಾಕ್ತಾರೆ, 1 ವರ್ಷ 2 ವರ್ಷ ಹಾಕ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಕಾಪಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದು ಕ್ಲಾಸಲ್ಲಿ 30ರಲ್ಲಿ 28 ಮಕ್ಕಳು ವಕ್ರವೇ ಬರೆಯುವುದು ಹೆಚ್ಚಿನವರು. ಯಾಕೆಂದರೆ ಆ ಸ್ಟ್ರೈಟ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ಗಳು ಪ್ರಾಕ್ಟೀಸ್ ಆಗಿರುವುದಿಲ್ಲ. ಅದು ಪರ್ಫೆಕ್ಟ್ ಆಗಬೇಕು. ನೀವು ಎಳೆದ ಗೀಟು ಸ್ಟ್ರೈಟ್ ಬೀಳಬೇಕು. ಬಿದ್ದರೆ ನಿಮ್ಮ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಅದ್ಭುತ, ಸೂಪರ್ ಆಗ್ತದೆ. ಆಯಿತಾ? ಇದು ಕ್ರಮ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.